ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವ ನಟ ದರ್ಶನ್ ಮತ್ತೆ ಹಳೆ ಚಾಳಿ ಮುಂದುವರೆಸಿದ್ದಾರೆ. ದರ್ಶನ್ ಜೊತೆ 5 ಮಂದಿ ಆರೋಪಿಗಳು ಒಂದೇ ಸೆಲ್ನಲ್ಲಿದ್ದಾರೆ. ದರ್ಶನ್ ಜೊತೆ ಇದೇ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳಾದ ಅನುಕುಮಾರ್, ಜಗಾ, ನಾಗರಾಜ್, ಪ್ರದೋಷ್, ಲಕ್ಷ್ಮಣ್ ಇದ್ದಾರೆ. ಕಳೆದ ಬಾರಿ ನಟ ದರ್ಶನ್ ಇದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಜೈಲು ನಿಯಮ ಉಲ್ಲಂಘಿಸಿದ್ರು. ಹೀಗಾಗಿ 2ನೇ ಬಾರಿಗೆ ಜೈಲು ಪಾಲಾದ ಬಳಿಕ ಜೈಲು ನಿಯಮಗಳನ್ನ ಜೈಲು ಎಡಿಜಿಪಿ ದಯಾನಂದ್ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದ್ದಾರೆ. ಐಪಿಎಸ್ ಅಧಿಕಾರಿ ಅಂಶುಕುಮಾರ್ ಜೈಲು ಸೂಪರಿಂಟೆಂಡೆಂಟ್ ಆಗಿ ನೇಮಕವಾಗಿದ್ದಾರೆ. ಅಂಶುಕುಮಾರ್ ಜೈಲಿನಲ್ಲಿ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದ್ದಾರೆ. ಇದರಿಂದಾಗಿ ಜೈಲಿನಲ್ಲಿ ನಟ ದರ್ಶನ್ ಆಟಗಳು ನಡೀತಿಲ್ಲ. ಈ ಹಿಂದೆ ಇದ್ದ ನಟ ದರ್ಶನ್ ದರ್ಬಾರ್ಗೆ ಬ್ರೇಕ್ ಬಿದ್ದಿದೆ. ದರ್ಶನ್ ಕೂಡ ಬೇರೆ ಕೈದಿಗಳಂತೆ ಊಟಕ್ಕೆ ತಟ್ಟೆ ಹಿಡಿದುಕೊಂಡು ಹೋಗಿ ನಿಲ್ಲಬೇಕಾಗಿದೆ. ತನ್ನ ಶೌಚಾಲಯವನ್ನ ತಾನೇ ಸ್ವಚ್ಛ ಮಾಡಿಕೊಳ್ಬೇಕಾಗಿದೆ. ಇದರಿಂದ ನಟ ದರ್ಶನ್ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದಾರೆ. ಇದರಿಂದ ತನ್ನ ಜೊತೆ ಇರುವ ಸಹ ಕೈದಿಗಳಿಗೆ ದರ್ಶನ್ ಮಾನಸಿಕ, ದೈಹಿಕ ಹಿಂಸೆ ನೀಡುತ್ತಿದ್ದಾರಂತೆ. 2 ದಿನದ ಹಿಂದೆ ನಟ ದರ್ಶನ್ ಸೆಲ್ನಲ್ಲಿ ದೊಡ್ಡ ಜಗಳವು ನಡೆದಿದೆ. ಜಗದೀಶ್ ಮತ್ತು ದರ್ಶನ್ ನಡುವೆ ದೊಡ್ಡ ಜಗಳ ನಡೆದಿದೆ. ಇಬ್ಬರ ಜಗಳ ಜೋರಾಗ್ತಿದ್ದಂತೆ ಜೈಲು ಅಧಿಕಾರಿಗಳು ಸೆಲ್ಗೆ ಬಂದು ಇಬ್ಬರ ಜಗಳ ಬಿಡಿಸಿದ್ದಾರೆ. ಮಲಗಿದ್ದವರನ್ನ ಕಾಲಿನಲ್ಲಿ ಒದ್ದು ನಟ ದರ್ಶನ್ ಎಬ್ಬಿಸಿದ್ದಾರೆ. ಎದ್ದೇಳಿ ಬೇಗ ಎಂದು ಅವಾಚ್ಯವಾಗಿ ನಟ ದರ್ಶನ್ ಸಹ ಕೈದಿಗಳಿಗೆ ಬೈದಿದ್ದಾರೆ. ವಕೀಲರ ನೇಮಕ ವಿಚಾರವಾಗಿಯೂ ಎಲ್ಲರ ಜೊತೆ ಗಲಾಟೆ ಶುರುವಾಗಿದೆಯಂತೆ.